26 ಅಮಾಯಕ ಭಾರತೀಯರ ನರಮೇಧಕ್ಕೆ ಭಾರತ ಇವತ್ತು ಪ್ರತೀಕಾರ ಹೇಳ್ತು. ಇಟ್ಟ ಹೆಸರು, ಈ ಪ್ರತೀಕಾರಕ್ಕೆ ಇಟ್ಟ ಹೆಸರು ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ. ಈಗ ಧೈರ್ಯವಾಗಿ ಕೇಳ್ತಾ ಇದ್ದೀವಿ ನಾವು, ಸಾಕ್ಷಿ ಬೇಕಾ ಅಂತ. ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಏರ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರು. ಈಗ ಬೇಕಾ ಸಾಕ್ಷಿ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಬಿಜೆಪಿಯಿಂದ ಮೋಹನ್ ವಿಶ್ವ, ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರು ಕೂಡ. ದಿನೇಶ್ ಮುದ್ರಿ, ನಿವೃತ್ತ ಕರ್ನಲ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮುದ್ರಿ ಸರ್ದೇ ಮೊದಲಿಗೆ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಮುದ್ರಿ ಸರ್, ನೆನ್ನೆ ತಾನೇ ಕೂತ್ಕೊಂಡು ಯಾವಾಗೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದೀವಿ. ರಾತ್ರಿ 2:30 ಫೋನ್ ಬಂತು ನನಗೆ, ಶುರು ಮಾಡ್ತು ಭಾರತ ದಾಳಿಯನ್ನು ಅಂತ. ಸೊ ಒಂದು ಲಿಮಿಟೆಡ್ ಆ್ಯಕ್ಷನನ್ನು ಮಾಡಿದೆ ಭಾರತ. ಎಸ್ಕಲೇಷನ್ನಿನ ಉದ್ದೇಶ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಯಾವ ಮಿಲಿಟರಿ ಬೇಸನ್ನು ಟಾರ್ಗೆಟ್ ಮಾಡಿಲ್ಲ, ಜನಸಾಮಾನ್ಯರಿಗೂ ಹಾನಿ ಮಾಡಿಲ್ಲ, ಭಯೋತ್ಪಾದಕರ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿದೆ. 3ನೇ ಸಲ ಮತ್ತೊಮ್ಮೆ ಪ್ರಪಂಚಕ್ಕೆ ಸಂದೇಶ ಇದು, ನಮ್ಮ ನೆಲದಲ್ಲಿ ರಕ್ತ ಹರಿಸಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನದವರು ಅಲ್ಲ ಅಂತ. 3rd ಟೈಮ್ ಇದು ಏನಂತಂದ್ರೆ, ಸುನ್ಸು ಒಂದ್ ಕಡೆ ಆರ್ಟ್ ಆಫ್ ವಾರ್ ಅಲ್ಲಿ ಬರೀತಾನೆ, ಅಪಿಯರ್ ಸ್ಟ್ರಾಂಗ್ ವೆನ್ ವೀಕ್ and appear weak when strong ಅಂತ ಹೇಳ್ತಾನೆ. But he did not anticipate Modi as a person. He wants to ಅಂತ ಹೇಳ್ತಾ he will remain strong when he is strong. Yes. ಅಂದ್ರೆ he doesn't want to appear weak. When he says I am strong, I will be strong, I will appear to be strong. This is an important message. Firstly, our compliments to the political establishment and his team. Secondly, to the entire people who have put this together. ಇದರಲ್ಲಿ ತುಂಬ ನಾವು ಅಂದರೆ, ನೀವು ಓಪನಿಂಗ್ ಕಮೆಂಟಲ್ಲೇ ಹೇಳಿದೆ, ಅಫ್ಕೋರ್ಸ್ ಎಲ್ಲ ಕರೆಕ್ಟಾಗಿ ಬರೆದರೆ 3 ತುಣುಕುಗಳು, ಆರ್ಮಿ, ನೇವಿ, ಏರ್ಫೋರ್ಸ್, ಇದನ್ನ ಸಿನರ್ಜೈಸ್ಡ್ ಆಪರೇಷನ್ ಒಂದಿತ್ತು. ಸೊ ಇದನ್ನು ಹೇಳಬೇಕಂದ್ರೆ ಪ್ಯಾರಾಡೈಮ್ ಶಿಫ್ಟ್ ಒಂದು ಆಗಿದೆ ಅಂತ ನನಗನ್ಸುತ್ತೆ. ಅಂದರೆ ಇಂಡಿಯನ್ ವಾರ್ಫೇರ್ ಅಲ್ಲಿ ಇದರಲ್ಲಿ ಒಂದು ಪ್ಯಾರಾಡೈಮ್ ನಿರೀಕ್ಷೆ ಮಾಡ್ತಾರೆ. ಈಗ ಒಂದು ಭಯೋತ್ಪಾದಕ ದಾಳಿ ಆಯ್ತಲ್ಲ, ಏನಿಲ್ವಾ ಅವರು ವಾಪಸ್ ಕೊಡೋದಿಲ್ವಾ ಅಂತ. ಆ ಪ್ಯಾರಾಡೈಮ್ ಶಿಫ್ಟ್, ಇದು ಪ್ಯಾರಾಡೈಮ್ ಶಿಫ್ಟ್ ಹೆಂಗಾಯಿತು ಅಂತಂದರೆ, ಒಂದು ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಟೆಕ್ನಾಲಜಿ, ದಿಸ್ ಇಸ್ ಒನ್. ಸೆಕೆಂಡ್ಲಿ, ಸಿನರ್ಜೈಸ್ಡ್ ಆಪರೇಷನ್, ಇದು ತುಂಬ ಸಿನರ್ಜೈಸ್ಡ್ ಆಪರೇಷನ್ ಫಾರ್ ದ ಫಸ್ಟ್ ಟೈಮ್. ಥರ್ಡ್ಲಿ ಏನು ಅಂತ ಹೇಳಿದ್ರೆ, ನಾವು ನೋಡ್ಕೊಂಡಂಗೆ ಈ ಪ್ರೋಆಕ್ಟಿವ್ ಅಪ್ರೋಚಿಂದ, ಅಂದರೆ ರಿಯಾಕ್ಟಿವ್ ಅಪ್ರೋಚಿಂದ ಪ್ರೋಆಕ್ಟಿವ್ ಡಿಟರೆನ್ಸಿಗೆ ಬಂದಿದ್ದೀವಿ ಈಗ. ನಾವು ಮೊದಲು ಯಾವಾಗಲೂ ಯಾವುದಾದ್ರೂ ಒಂದು ಘಟನೆ ನಡೆದಾಗ ನಾವು ಯೋಚನೆ ಮಾಡ್ತಾ ಇರ್ತಿದ್ವಿ, ಏನು ನಾವು ಹೌ ಶುಡ್ ವಿ ರಿಯಾಕ್ಟ್ ಅನ್ನೋದು ಒಂದು ತಲೆನೇ ಇರ್ತಿತ್ತು. ಈಗ ನಮ್ಮದು ರಿಯಾಕ್ಟಿವ್ ಅಪ್ರೋಚಿಂದ ಪ್ರೋಆಕ್ಟಿವ್ ಅಪ್ರೋಚಿಗೆ ನಮ್ಮದು ಪ್ಯಾರಾಡೈಮ್ ಶಿಫ್ಟ್, ಅಂದರೆ ವಾರ್ಫೇರಲ್ಲಿ ಇನ್ ದ ಲಾಸ್ಟ್ 10-12 ಇಯರ್ಸ್ ತುಂಬ ಶಿಫ್ಟ್ ಆಗಿದೆ. ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಇರ್ಬೋದು, ಇನ್ನೊಂದು ನಮಗೆ ಬೇಕಾದಂಥ ಒಂದು ಏನು ಇಕ್ವಿಪ್ಮೆಂಟ್ಸ್ ಇದೆ, ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ ಆಗಿರ್ಬೋದು, ರಫಾಲ್ ಏರ್ಕ್ರಾಫ್ಟ್ ಆಗಿರ್ಬೋದು. 2022ನಲ್ಲಿ ಆಲ್ 36 ಕೇಮ್ ಎಲ್ಲ ಬಂತು. ಸೊ ಇವನ್ನೆಲ್ಲ ಯೋಚನೆ ಮಾಡಿ, ಯಾಕಂದರೆ ರಫಾಲ್ ಬಂದದ್ದು 2022 ಒಳಗಡೆ ಇದ್ರೂ 1996ಇಂದ ನಡೀತಾ ಇದೆ ಅದು ಬರಬೇಕು ಅಂತೇಳಿ. ಆಲ್ಮೋಸ್ಟ್ ಇಟ್ ಟುಕ್ ಅಸ್ 20 ಇಯರ್ಸ್ ಅದು ತರಬೇಕು ಅಂತಂದರೆ, ಅದನ್ನು ರಿಯಲೈಸ್ ಮಾಡಿದ್ದು ಇವಾಗ ಇನ್ ದ ಲಾಸ್ಟ್. ಅದು ಯಾಕೆ ರಿಯಲೈಸ್ ಮಾಡಿದ್ರು, ಅದು ಫೋರ್ತ್ ವೇತ್ ಅಂದರೆ ಆನ್ ಅ ವಾರ್ ಫುಟಿಂಗ್ ಅಂತ ಹೇಳ್ತೀವಲ್ಲ, ಆನ್ ಅ ವಾರ್ ಫುಟಿಂಗ್ ಯಾಕೆ ಮಾಡಿದ್ರು ಅಂದರೆ, ಇವನ್ನೆಲ್ಲ ಆಂಟಿಸಿಪೇಟ್ ಮಾಡಿದ್ರು. ಅಂದರೆ ದೆರ್ ಹ್ಯಾಸ್ ಬೀನ್ ಸಮ್ ವಿಷನ್, ಸಮ್ ಪ್ಲಾನಿಂಗ್ ಬಿಹೈಂಡ್ ದಿಸ್. ಇವನ್ ನೀವು ಈಗ ಅಫ್ಕೋರ್ಸ್ ಈಗ ಇವತ್ತಿನ ಪ್ರೆಸ್ ರಿಲೀಸಲ್ಲಿ ಯಾವ ಪ್ಲಾಟ್ಫಾರ್ಮ್ ಇದು, ನಾವು ಒಂದು ಯೋಚನೆ ಮಾಡಬೇಕಾದ್ರೆ, ಇದನ್ನ ಏನು ಮಿಸೈಲಿಂದ ಎಂಗೇಜ್ ಮಾಡಿದ್ದಾರೆ ಟಾರ್ಗೆಟ್ಸ್, ಅಬೌಟ್ 9 ಟಾರ್ಗೆಟ್ಸ್.
ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇಂದ ಇದನ್ನ ಯೂಸ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಇಟ್ಸ್ ನಾಟ್ ಜಸ್ಟ್ ರಫೇಲ್, ಮಲ್ಟಿಪಲ್ ಇದನ್ನ ಯಾರು ಹೇಳಿಲ್ಲ ಅಲ್ಲಿ, ಯಾಕಂದ್ರೆ ಅದನ್ನ ಹೇಳೋದನ್ನ ಕರೆಕ್ಟ್. ಆಪರೇಷನ್ ಡೀಟೇಲ್ಸ್ ಅವ್ರು ಯಾಕೆ ಹೇಳ್ತಾರೆ, ಹೇಳಲ್ಲ. ನಾವು ಊಹಿಸ್ಕೊಂಡಿದ್ದೀವಿ, ಸ್ಕಾಲ್ಪ್ ಯೂಸ್ ಮಾಡಿರ್ಬೋದು, ಹ್ಯಾಮರ್ ಯೂಸ್ ಮಾಡಿರ್ಬೋದು, ರಫೇಲ್ ಮಾಡಿರ್ಬೋದು, ಎಕ್ಸ್ಟೆನ್ಸಿವ್ ಡ್ರೋನ್ಸ್ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ನಾವು ನೋಡಿದಾಗೆ ತಂಗ್ದಾರ್ ಸೆಕ್ಟರ್ ಇಂದ, ಅಂದ್ರೆ ನಮ್ದು ಫಾರ್ಮೇಷನ್ಸ್ ಎಲ್ಸಿಯಿಂದ ಹಿಡ್ಕೊಂಡು ತಂಗ್ದಾರಿಂದ ಹಿಡ್ಕೊಂಡು ಅಪೋಸಿಟ್ ರಜೌರಿ, ಪುಂಚ್, ಆಮೇಲೆ ನಾನಿದ್ದ ಏರಿಯಾ ಒಂದು ಸಾಂಬಾನಲ್ಲಿದೆ 2 ವರ್ಷ, ಅದ್ರ ಮುಂದ್ಗಡೆನೆ ಸರ್ಜಾಲ್ ಅಂತ ಒಂದು ಏರಿಯಾ ಇದೆ, ಅಬೌಟ್ 6 to 7 kilometers ಫ್ರಮ್ ಆ ಏರಿಯಾ BSF ಮ್ಯಾನ್ ಮಾಡುತ್ತೆ. ರೈಟ್ ಅಪ್ ಟು ಭಾವಲ್ಪುರ್, ಅಂದರೆ ಆಲ್ಮೋಸ್ಟ್ ಅಬೌಟ್ ಗಂಗಾನಗರ್, ಹನುಮಂತ್ ನಗರ್ಗಿಂತ ತಳಗಡೆ ಅಬೌಟ್ 100 kilometers ಫ್ರಮ್ ಗಂಗಾನಗರ್, ಅಮೃತ್ಸರ್ ಮುಂದ್ಗಡೆ ಒಂದು ಮಾಡಿದ್ದಾರೆ. ಸೊ ಹೀಗಾಗಿ ಅದು ಆಲ್ಮೋಸ್ಟ್ ಒಂದು 5 ತಳಗಡೆ 4. ಅಂದರೆ ಫಸ್ಟ್ ಟೈಮ್ ಏನು ಚೇಂಜ್ ಆಗಿದೆ ಅಂತಂದರೆ, ಅರ್ಲಿಯರ್ ನಾವು ಏನು ಮಾಡ್ತಿದ್ರು, POK ನಲ್ಲಿ ಅಷ್ಟೇ ನಾವು ಟಾರ್ಗೆಟ್ ಎಂಗೇಜ್ ಮಾಡ್ತಾ ಇದ್ವಿ. ಈ ಸತಿ ಫಾರ್ ದಿ ಫಸ್ಟ್ ಟೈಮ್ ಪಾಕಿಸ್ತಾನದ ಒಳಗಡೆ ಡೀಪ್ ಇನ್ಸೈಡ್ ಪಾಕಿಸ್ತಾನ. ಅಂಡ್ ಈ ಸತಿ ನೋಡಿ, ಅಂದ್ರೆ ಏರ್ಕ್ರಾಫ್ಟ್ ಒಳಗಡೆ ಹೋಗೇ ಇಲ್ಲ, ಹೊರಗಡೆಯಿಂದ ಎಂಗೇಜ್ ಮಾಡಿದೆ ಟಾರ್ಗೆಟ್. ಅಂದ್ರೆ ಇದು ಏನದು, ಕೈ ಪೇ ನಿಗಾಹೆ, ಕೈ ಪೇ ನಿಶಾನೆ ಅಂತ ಹೇಳ್ತೀವಲ್ಲ, ಹಂಗೆ ಏನಾಗಿದೆ ಅಂತಂದ್ರೆ, ಆಲ್ದೋ ಟಾರ್ಗೆಟ್ ವಾಸ್ ಟೆರಿಸ್ಟ್ ಕ್ಯಾಂಪ್. ಅವ್ರಿಗೆ ಎಸ್ಟಾಬ್ಲಿಷ್ಮೆಂಟ್ ಎಲ್ಲರಿಗೂ ಗೊತ್ತಿದೆ ಟಾರ್ಗೆಟ್ ಟೆರಿಸ್ಟ್ ಕ್ಯಾಂಪ್ ಏನ್ರಿ ಅದು. ಇವತ್ತು ಮೊಹಮ್ಮದ್ ಅಜರ್ ಸತ್ರು, ನಾಳೆ ಇನ್ನೊಬ್ನು ಬರ್ತಾನೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದು ಟಾರ್ಗೆಟ್ ಇಲ್ಲ. ಟಾರ್ಗೆಟ್ ಏನು, ನಮ್ಮ ನಿಶಾನೆ ಎಲ್ಲಿದೆ, ಪಾಕ್ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಇದೆ. ವಿ ಹ್ಯಾವ್ ಟು ಸೆಂಡ್ ದೆಮ್ ಎ ಮೆಸೇಜ್, ನಾವು ವಿ ಆರ್ ಕೇಪಬಲ್ ಆಫ್ ಹಿಟ್ಟಿಂಗ್ ಯು. ಈಗ ನಾವು 15 ಜನ ಟ್ರೈನ್ ಮಾಡೋಂಥ ಕ್ಯಾಂಪು, 6 ಜನ ಟ್ರೈನ್ ಮಾಡೋಂಥ ಕ್ಯಾಂಪನ್ನ ನಾವು ಕೋಆರ್ಡಿನೇಟ್ಸ್ ಇಟ್ಕೊಂಡು ಪ್ರಿಸಿಷನ್ ಮಿನಿಷನ್ ಗೈಡೆಡ್ ಇದನ್ನ ಮಿಸೈಲ್ಸ್ ನಾವು ಡೈರೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಬಿಡ್ತೀವಾ, ಆಲ್ರೆಡಿ ಇದೆ. ಸೊ ದಿಸ್ ಇಸ್ ಒನ್ ಮೇಜರ್, ಅಂದ್ರೆ ಒಂದು ಮೆಸೇಜ್ ಹೋಗಿದೆ ಅಂತ ನನಗೆ ಅನ್ಸುತ್ತೆ. ಆಸ್ ಫಾರ್ ಎಸ್ ಅಂದ್ರೆ ನೀವು ಹೇಳ್ತೀರ ನಾನ್ ಎಸ್ಕಲೇಟರಿ ಅಂತ, ಇವತ್ತು ಅಫ್ಕೋರ್ಸ್ ಬ್ರೀಫಿಂಗ್ ಅಲ್ಲಿ ಕೊಟ್ಟರು, ದಟ್ ಕುಡ್ ಬಿ ಫಾರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕನ್ಸಂಪ್ಷನ್. ನೋ, ಈಗ ನಾವು ಒಂದು LC ನಾನು ಫೈರ್ ಮಾಡಿದ್ರು ನಾನ್ ಎಸ್ಕಲೇಟರ್ ಅಂತ ನಾನು ಹೇಳಕ್ಕಾಗಲ್ಲ. ಅದನ್ನ ಅವನು ತೀರ್ಮಾನ ಡಿಸೈಡ್ ಮಾಡ್ತಾನೆ, ಅವನು ಅದು ಎಸ್ಕಲೇಟರ್ ಹೆಂಗಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅವ್ರಾಗಿನೇ ಕನ್ವೆನ್ಷನಲ್ ಆಪರೇಷನ್ ಅಥವಾ ಸಬ್ ಕನ್ವೆನ್ಷನಲ್ ಆಪರೇಷನ್ಸು ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರು ಹೇಳ್ತಾರಲ್ಲ, ಟು ಬ್ಲೀಡ್ ಇಂಡಿಯಾ ಥ್ರೂ 100 cuts ಅಂತ ಹೇಳಿ, ಹಾಗೆ ಇದನ್ನೇ ಅವ್ರದ್ದೇನು ಟೆರರಿಸಮ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೆಂಗೆ ಅವರು ಈಗ ಮಾಡ್ಕೊಂಡು ಬಂದಿದ್ದಾರೆ, ಬಿಕಾಸ್ ಲೋ ಕಾಸ್ಟ್ ಆಪ್ಷನ್ ಅವ್ರಿಗೆ. ಸೊ ವೈ ವಿಲ್ ದೇ ಟೇಕ್ ಆನ್ ಅನ್ ಎನಿಮಿ ಹೂ ಇಸ್ ಮೋರ್ ಕೇಪಬಲ್ ದ್ಯಾನ್ ಹಿಮ್? ಅದನ್ನ ಒಂದು ಲೋ ಕಾಸ್ಟ್ ಆಪ್ಷನ್ ಅನ್ನ ಅವ್ರು ಇಟ್ಕೊಳ್ಳೋದು ಒಂದು. ಅಂದರೆ ಅಫ್ಕೋರ್ಸ್ ಇಫ್ ಈ ಒಂದು ರ್ಯಾಷನಲ್ ಆಮೇಲೆ ಒಂದು ಲಾಜಿಕ್ ಅವರು ಯೋಚನೆ ಮಾಡಿದರೆ, ಅದು ನಮ್ಮ ಮೋದಿ ಇವತ್ತು ಏನು ಮಾಡಿದ್ರು ಅದ್ರ ಬಗ್ಗೆ ನನಗೆ ಜಾಸ್ತಿ ಆಶ್ಚರ್ಯಕರ ಏನಿಲ್ಲ. ಇವತ್ತು ಆಗಬೇಕಾಯ್ತು, ನಾಳೆ ಆಗಬೇಕಾಯ್ತು, ಇರ್ಬೋದಾಗಿತ್ತು. ಬಟ್ ವೈ ಪಾಕಿಸ್ತಾನ್ ಹ್ಯಾಸ್ ನಾಟ್ ರಿಯಾಕ್ಟೆಡ್ ಎಟ್ ಆಲ್? ಈಗ ನೋಡಿ, ಮೋದಿ ಅವರು ಅಡ್ರೆಸ್ ಮಾಡಿದ್ದಾಗಲಿ ಅಥವಾ ನಮ್ಮ ಬ್ರೀಫಿಂಗ್ ಮಾಡಿದ್ದಾಗಲಿ, ಹೀಗೆ ಪಾಕಿಸ್ತಾನ ಇದು ಏರ್ ಸ್ಟ್ರೈಕ್ ಆದ್ಮೇಲೆನೂ ನಮ್ಮ ಶರೀಫ್ ಅವರಾಗ್ಲಿ ಅಥವಾ ಆರ್ಮಿ ಚೀಫ್ ಆಗಲಿ, ಇಲ್ಲ ಶರೀಫು ಸಂಸತ್ತಿನಲ್ಲಿ ಮಾತಾಡಿದ್ರು, ಅಲ್ಲಿನ ರಕ್ಷಣಾ ಸಚಿವರಿಗೂ ಅಲ್ಲಿನ ಪ್ರಧಾನಮಂತ್ರಿಗಳಿಗೂ ಅದು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಇಬ್ಬರ ಹೇಳಿಕೆಗಳನ್ನು ಅವ್ರು ಹೇಳಿದ್ದಾರೆ. ನಾವು ಪ್ರತಿ ದಾಳಿ ಮಾಡಿಲ್ಲ, ಭಾರತ ಇನ್ನು ಮುಂದೆಯೂ ದಾಳಿ ಮಾಡದೆ ಹೋದ್ರೆ ನಾವು ಡಿಎಸ್ಕಲೇಷನ್ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಲ್ಲಿನ ರಕ್ಷಣಾ ಸಚಿವರು ಹೇಳ್ತಾರೆ. ಆದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ರು 24 ತಾಸಿನಲ್ಲಿ ನಾವು ಪ್ರತಿ ದಾಳಿ ಮಾಡಿಲ್ಲ. ಅವ್ರು 24 ತಾಸು ಅಂತ ಹೇಳಿದ್ದಾರೆ, ಯಾಕಂದ್ರೆ 24 ಸಾಲ ಮಾಡಿದ್ರೆ ಅದು ಸುಸೈಡಲ್ ಅಟೆಂಪ್ಟ್ ಆಗುತ್ತೆ. ಅಲ್ಲ, ವಾಟ್ ಐ ಆಮ್ ಸೇಯಿಂಗ್ ಇಸ್, ಅವರು ಅಸೆಂಬ್ಲಿನಲ್ಲಿ ಮಾತಾಡೋದು ಬೇರೆ, ನೇಷನ್ ಅಡ್ರೆಸ್ ಮಾಡಿ ಮಾತಾಡೋದು ಬೇರೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್, ಒಂದು ನೇಷನ್ ಅನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೋಬೇಕಲ್ಲ. ಸೊ ದಿಸ್ ಆಸ್ ಅ ಪೊಲಿಟಿಕಲ್ ಲೀಡರ್ ಅವ್ರನ್ನ ಮಾಡಿಲ್ಲ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಏನು, ಟು ದಿ ಪೀಪಲ್ ಇನ್ ಹೈಯರ್ ಪೊಸಿಷನ್ಸ್ ಆ್ಯಂಡ್ ಪಬ್ಲಿಕ್ಕಿಗೆ ಒಂದು ಡಿಸ್ಕನೆಕ್ಟ್ ಇದೆ ಅಂತ ನಮಗೆ, ಅಂದರೆ ಒಂದು ಅನಲೈಸ್ ಮಾಡಿದಾಗ ಅನಿಸುತ್ತೆ ಅಂತ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.